ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಇವಾಗ ನೋಡಿ ಲಾಸ್ಯ ಅಳ್ತಾ ಇದ್ದಾಳೆ ಬೆಳಿಗ್ಗೆ ಎದ್ದಿದ ತಕ್ಷಣ. ಅವ್ರ ಅಮ್ಮನ ಹತ್ರ ಜಗಳ ಮಾಡ್ತಾವಳೆ. ಮಾನ್ವಿಕು ಈ ಕಡೆ ರೋಡ್ ಕಡೆ ಹೋದಂತೆ ಆಟಾಡೋಕ್ಕೆ ಅಂತ, ಅಂದರೆ ಸ್ಕೂಲ್ ಹತ್ರ ಹೋಗಿದ್ದಾನೆ. ಅದಕ್ಕೆ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂತ ಬಂದು ಅವ್ರ ಅಮ್ಮ ಕೆಲಸ ಮಾಡ್ತಾಯಿದ್ರೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾನು ಬಂದು ಸುಧಾರಿಸೋಣ ಸ್ವಲ್ಪ ಹೊತ್ತು ಅಂತ ಬಂದರೆ ನನ್ನ ಹತ್ರನೂ ಬರ್ತಾ ಇಲ್ಲ. ಫುಲ್ ಜಗಳ ಮಾಡಿ ನನ್ನೇ ಬೈತಾವಳೆ. ನೀನು ಹೋಗು, ನನ್ನ ಮೊಮ್ಮನ ಹತ್ರನೇ ಇರ್ತೀನಿ ಅಂತಂದು. ಸರಿ ಆಯಿತು ಬಿಡಮ್ಮ ಹೋಗ್ತೀನಿ ಅಂತ. ನನಗೂ ಹುಷಾರಿಲ್ಲ, ಅವಳು ಎತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಕೈಲಿ, ಆ ರೀತಿ ಆಗೋಗ್ಬಿಟ್ಟಿದ್ದೀನಿ ನಾನು. ಸೊ ಅದಕ್ಕೆ ಇನ್ನೇನು ಅವರಪ್ಪ ಇದ್ದ ಸುಧಾರಿಸ್ತಾ ಮತ್ತು ಏನಾದರೂ ತಿನ್ನಕ್ಕೆ ಕೊಡಿಸ್ತೀನಿ ಅಂತಂದು ಹೇಳ್ಬಿಟ್ಟು ಎತ್ಕೊಂಡು ಓಡಾಡ್ತಾ ಇದ್ದ. ಹತ್ರ ಯಾರು ಎತ್ಕೊಂಡ್ರು ಸುಮ್ಮನೆ ಇರಲ್ಲ, ಮತ್ತು ಹಠ ಮಾಡ್ತಾನೆ ಇರ್ತಾಳೆ 1 ಅವರ್ ಆಗಲಿ. ಅದಕ್ಕೆ ಅವಳನ್ನು ಸಮಾಧಾನ ಮಾಡೋಕ್ಕೆ ಆಗಲಿಲ್ಲ ನನಗೆ. ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಅರವಿಂದ್ ಅವ್ರ ಗ್ಯಾಂಗ್ ಹಾಕ್ಕೊಂಡು ಓಡಾಡ್ತಾ ಇದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ. ಅವನಿಗೆ ಅವ್ನ ಫ್ರೆಂಡ್ಸ್ ಅಂದರೆ ಭಾಳ ಇಷ್ಟ. ಯಾವಾಗಲೂ ಸ್ಕೂಲ್ ಬಿಟ್ಟಾಗ ಮತ್ತು ಬೆಳಗ್ಗೆ ಟೈಮು, ಸೊ ಟೈಮ್ ಸಿಕ್ಕಿದಾಗೆಲ್ಲ ಫ್ರೆಂಡ್ಸ್ ಜೊತೆ ಕಳೆಯೋಕ್ಕೆ ಇಷ್ಟಪಡ್ತಾನೆ ಜಾಸ್ತಿ ಅರವಿಂದು. ಫ್ರೆಂಡ್ಸ್ ಜೊತೆ ಓಡಾಡ್ತಾ ಇದ್ನ. ಅಷ್ಟರಲ್ಲಿ ನಾನು ಬಂದೆ. ನನ್ನನ್ನು ನೋಡಿ ಅಲ್ಲೇ ಸ್ಟಾಪ್ ಆಗಿಬಿಟ್ಟ. ಕೈಯಲ್ಲಿ ಇದು ಆಟಾಡೋಕ್ಕೆ ಇದೇನೋ ಐಸ್ಕಂತ ಅಂತಾರಲ್ಲ, ಸೊ ಅದನ್ನು ಇಟ್ಕೊಂಡು ಹಾಗೆ ಮಾತಾಡ್ಕೊಂಡು ಓಡಾಡ್ತಾ ಇದ್ದ. ನಾನು ಬಾ ಮನೆಗೆ ಹೋಗೋಣ ಅಂದರೆ ಇಲ್ಲ ಹೋಗಿ ಸ್ವಲ್ಪ ಹೊತ್ತು ನಾನು ಬರ್ತೀನಿ ಅಂತಂದು ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ತಾವ್ರೆ ಜೊತೆಯಲ್ಲಿ. ನಾನು ಅದನ್ನು ಕೊಟ್ಟೆ. ತುಂಬ ಚೆನ್ನಾಗಿತ್ತು ಅದು. ನಾವು ಚಿಕ್ಕ ಮಕ್ಕಳಿದ್ದಾಗ ಮಣ್ಣಲ್ಲಿ ಆಟಾಡ್ತಾ ಇದ್ವಲ್ಲ, ಸೊ ಅದು ಭಾಳ ಚೆನ್ನಾಗಿರುತ್ತೆ ಹೇಳ್ರಿ. ಆ ಪೌಡ್ರೆಲ್ಲ ನಾವೆಲ್ಲ ರೆಡಿ ಮಾಡ್ಕೊಳ್ಳೋದು, ಮತ್ತು ಅಯಸ್ಕಂತ ಮಾಡಬೇಕು ಅನ್ನೋದು. ಅವಾಗ ಏನೋ ಹುಚ್ಚು ಕಲ್ಪನೆಗಳು ಮಕ್ಕಳು ಎಲ್ಲನ. ಅವಾಗ ನಾನಷ್ಟೇ ಎಲ್ಲ ಒಂದು ಪೇಪರಲ್ಲಿ ಎಲ್ಲ ಕೂಡಿಟ್ಕೊಳ್ಳೋದು ಮಣ್ಣಲ್ಲಿ, ಆ ರೀತಿ ಎಲ್ಲ ಆಡಿಸ್ಬಿಟ್ಟು ಅದನ್ನು ಅಯಸ್ಕಂತ ಮಾಡೋದು ಅಂತಂದು ಹೇಳ್ಬಿಟ್ಟು ಬಚ್ಚಿಟ್ಕೊಳ್ಳೋದು. ಅದಕ್ಕೆ ನೀರು ಎಲ್ಲ ಹಾಕ್ಬಿಟ್ಟು ಕುದಿಸೋದು, ಅಯಸ್ಕಂತ ಆಗುತ್ತೆ ಅಂತ. ಅಲ್ಲಿ ಏನೂ ಆಗ್ತಾ ಇರಲಿಲ್ಲ. ಸೊ ಹಿಂಗೆ ಏನೇನೋ ಆವಾಗ ಆ ವಯಸ್ಸಲ್ಲಿ ನಮಗೇನೋ ಅಷ್ಟಾಗಿ ಗೊತ್ತಾಗ್ತಿರ್ಲಿಲ್ಲ. ಈಗಿನ ಮಕ್ಕಳು ತುಂಬ ಟ್ಯಾಲೆಂಟೆಡ್ಡು. ಆವಾಗ ಅಂಥ ಆಟಗಳೆಲ್ಲ ಆಡ್ತಾ ಇದ್ವಲ್ಲ, ಅದು ನೆನಪಾಯಿತು ನನಗೆ ಅದು ಅಯಸ್ಕಂತ ನೋಡಿಬಿಟ್ಟು. ಹಾಗೆ ಬಟ್ಟೆ ನಾನು ನೆನ್ನೆ ತೊಳೆದಿದ್ದೆ. ಸೊ ಅವನ್ನ ಈಗೆಲ್ಲ ಎತ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ತೊಳೆಯೋ ಅಂಥ ಬಟ್ಟೆಗಳಿದ್ದಾವೆ, ಅದಕ್ಕೆ ಇವನ್ನ ಎತ್ಕೊಂಡು ಮಡಚಿಟ್ಬಿಟ್ಟು ಮತ್ತು ಅವನ್ನ ತೊಳೆಯೋಕೆ ಹಾಕೋಣ ಅಂತ. ಕೋಲ್ಡ್ ಆಗಿಬಿಟ್ಟು ಫುಲ್ಲು ಒಂಥರ ಮುಖ ಎಲ್ಲ ಬಾವು ಬಂದಿದೆ. ಮತ್ತು ಈಗ ಊಟ ಮಾಡಿ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡ್ರೆ ಮಲ್ಕೋಬೇಕು ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ. ಸೊ 1 ಅವರ್ 2 ಅವರ್ ರೆಸ್ಟ್ ತೊಗೊಳೋದು, ಮತ್ತೆ ಕೆಲಸ ಮಾಡೋದು, ಆ ರೀತಿ ಕೆಲಸ ಆಗಿದೆ 1 ವೀಕಿಂದ ನಂದು. ಹಾಗೆ ಬಟ್ಟೆ ತೊಳೆಯೋದಿತ್ತಲ್ಲ, ನಮ್ಮ ಮನೆಯವರು ಸ್ವಲ್ಪ ವಾಷಿಂಗ್ ಮಿಷನ್ ನೀರೆಲ್ಲ ಹಾಕ್ಬಿಟ್ಟು ಅವ್ರ ಬಟ್ಟೆ ನಾನೇ ಹಾಕ್ಕೊತೀನಿ ವಾಷಿಂಗ್ ಮಿಷನ್, ನನ್ನ ಬಟ್ಟೆ ನಾನು ಅಂತಂದು ಹೇಳ್ಬಿಟ್ಟು ಹಾಕ್ಕಂತವ್ರೆ. ಯಾಕಂದರೆ ನಾನು ಕಷ್ಟಪಡ್ತಾಯಿದ್ದೀನಿ ನೋಡಿಬಿಟ್ಟು ಪಾಪ ಅವರು ಸರಿ ಬಿಡು ನಾನೇ ತೊಳ್ಕೊತೀನಿ ಬಟ್ಟೆ, ಹೆಂಗೋ ವಾಷಿಂಗ್ ಮಿಷನ್ ತೊಗೊಂಡಿದ್ದಕ್ಕೆ ಒಳ್ಳೆ ಕೆಲಸ ಆಯಿತು ಅವಾಗ ಅಂತಂದು ಹೇಳ್ಬಿಟ್ಟು ಈಗ ಅವರೇ ಹಾಕ್ಕೊತಾವ್ರೆ. ಅದು ಕೊಡ ಒಡೆದೋಗಿದೆ, ಅದರಲ್ಲೇ ಆಟಾಡ್ತಾವ್ರೆ ಹಿಡ್ಕೊಂಡು. ಅದು ಕಿತ್ತು ಬರುತ್ತೆ, ಇವತ್ತು ನಾಳೆನ ಕಿತ್ತು ಬರುತ್ತೆ ಆ ಕೊಡ ಮೇಲ್ಗಡೆದು. ಸೊ ಅವಾಗ ಚೆನ್ನಾಗಿರುತ್ತೆ ಮೇಲ್ಗಡೆ ಬಿದ್ದಾಗ ನೀರೆಲ್ಲನೂ. ಸೊ ನಾನು ಹೇಳಿದೆ ಬೇರೆ ಕೊಡ ತಗೋ ಅಂದರೆ ಅದರಲ್ಲೇ ಓಡಾಡ್ತಾ ಇದ್ದಾರೆ ನೋಡಿ. ನೀರೆಲ್ಲ ಹಾಕ್ತಾಯಿದ್ದಾರೆ. ನೀರೆಲ್ಲ ಹಾಕಿ ಈಗ ನಾನು ಎಲ್ಲ ಸೆಟ್ ಮಾಡಿ ಕೊಟ್ಟೆ. ಈ ಥರ ಕೆಲಸಗಳೆಲ್ಲ ಇವ್ರಿಗೆ ಮಾಡಿ ಅಭ್ಯಾಸ ಇಲ್ಲ. ಏನಂದರೆ ಇನ್ನು ನನಗೆ ಹುಷಾರಿಲ್ಲ ಅಂತ ಮಾಡ್ತಾವ್ರೆ. ನಾನು ಹೇಳ್ಕೊಡ್ತಾ ಇದ್ದೆ ಅಷ್ಟು ಹಾಕು ಇಷ್ಟು ಹಾಕು ಅಂತ. ಸೊ ಹೇಳೋದಕ್ಕಿಂತಲೂ ಮಾಡೋದೇ ಬೆಸ್ಟ್ ಅನಿಸುತ್ತೆ ಒಂದೊಂದು ಸಾರಿ. ಯಾಕಂದರೆ ಪ್ರತಿಯೊಂದು ನಾವೇ ಎದ್ದು ಹೇಳ್ತಾ ಇರಬೇಕು. ಅದ್ರ ಬದಲು ನಾವೇ ಸುಮ್ಮನೆ ಮಾಡೋದ್ಮೇಲೂ ಅನಿಸ್ಬಿಡುತ್ತೆ ಒಂದೊಂದು ಸಾರಿ ಹುಷಾರಿಲ್ದಾಗ. ಸೊ ಹಂಗೆ ಈಗ ಅದಕ್ಕೆಲ್ಲ ಸರ್ಫ್ ಪೌಡ್ರೆಲ್ಲ ಹಾಕ್ಬಿಟ್ಟು ಅವ್ರ ಬಟ್ಟೆಗಳು ಸ್ವಲ್ಪ ಒಂದೊಂದು ದಿನ ಯೂಸ್ ಮಾಡಿರೋ ಅಂಥ ಬಟ್ಟೆಗಳು, ಹೊಸ ಬಟ್ಟೆಗಳೆಲ್ಲನೂ ಅವನ್ನೆಲ್ಲ ಹಾಕಿಡ್ತೀನಿ. ನೀನೊಂದು ಇದಕ್ಕೆ ಹಾಕಿದೆ ಟಬ್ಗೆ. ಸೊ ಆಮೇಲೆ ಅವೆಲ್ಲ ಹಾಳಾದರೆ ಅಷ್ಟು ನನ್ನ ಬಟ್ಟೆಗಳು ಅಂತಂದು ಅವ್ರ ಬಟ್ಟೆ ಮೇಲೆ ಅವ್ರಿಗೆ ಜವಾಬ್ದಾರಿ. ಅದಕ್ಕೆ ಆ ಹೊಸ ಬಟ್ಟೆ ಎಲ್ಲ ನಾನು ತೊಳಿತೀನಿ ಅಂತ ವಾಷಿಂಗ್ ಮಿಷನ್ಗೆ ಹಾಕ್ತಾವ್ರು ನೋಡಿ. ಪರವಾಗಿಲ್ಲ, ಇದು ಆರಾಮಾಗೆ ಕ್ಲೀನ್ ಮಾಡುತ್ತೆ. ಅಂದರೆ ಜಾಸ್ತಿ ಕೊಳೆ ಆಗಿರೋದೆಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಸೊ ಪರವಾಗಿಲ್ಲ, ನಾವು ಡೈಲಿ ವೇರ್ದು ಹಾಕ್ಕೊಳ್ಳೋ ಅಂಥ ಬಟ್ಟೆಗಳೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಡುತ್ತೆ. ಎಮರ್ಜೆನ್ಸಿಗೆ ತುಂಬ ಚೆನ್ನಾಗಿದೆ ವಾಷಿಂಗ್ ಮಿಷನ್ನು. ಇನ್ನೊಂದು, ನಾವು ಯಾವುದೇ ಒಂದು ವಸ್ತು ಆಗಿರ್ಬೋದು ನಾವು ಬಳಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ತುಂಬ ಚೆನ್ನಾಗಿ ಯೂಸ್ ಮಾಡ್ತೀನಿ ಹೇಳಿ ತೋರಿಸ್ತೀನಿ ನಿಮಗೆ ಎಷ್ಟು ವರ್ಷ ಯೂಸ್ ಮಾಡ್ತೀನಿ ಇದನ್ನು ಅಂತ. ಇನ್ನೇನೆಲ್ಲ ತೊಳಿತಾ ಐತೆ ಬಟ್ಟೆ. ಸೊ ತೊಳೆದಾದ್ಮೇಲೆ ಇನ್ನು ಪಾಪ ಅವ್ರು ಇನ್ನೆಲ್ಲಿ ಜಾಲಿಸ್ತಾರೆ ಎಲ್ಲ ಅಂತಂದು ನಾನೇ ಎಲ್ಲ ತೆಗೆದು ಒಂದು ಬಕೆಟ್ಗೆ ಹಾಕ್ಕೊತಾ ಇದ್ದೀನಿ ಜಾಲಿಸಿ ಒಣಗಾಕೋಣ ಅಂತ. ಆಗಲೇ ಅರವಿಂದಂದು ಮತ್ತು ನಂದು ಎಲ್ಲ ಸ್ವಲ್ಪ ಬಟ್ಟೆ ತೊಳ್ಕೊಂಡಿದ್ದೆ ಹಿಂದಿನ ದಿನವೇ. ಸೊ ಇವತ್ತು ಸ್ವಲ್ಪ ಇವರು ತೊಳೆದು ಬಿಟ್ಟರೆ ಮತ್ತೆ ಇನ್ನೂ ಸ್ವಲ್ಪ ಇದ್ದಾವೆ. ಡೈಲಿ ಒಂದು ಸ್ವಲ್ಪ ತೊಳ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಈ ರೀತಿ ಇದು ಮಾಡ್ತಾಯಿದ್ದೀನಿ. ನಿತಿನ್ ಬೇರೆ ಅಯ್ಯಪ್ಪ ಸ್ವಾಮಿ ಇದು ಇರುಮುಡಿ ಕಟ್ಕೊಂಡು ಹೋಗ್ತಾರೆ. ಅದಕ್ಕೆ ಇನ್ನು ಒಂದೊಂದಾಗಿ ಕೆಲಸಗಳೆಲ್ಲ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ಮನೆ ಕೆಲಸ ಆ ಧೂಳೆಲ್ಲ ಇದು ಮಾಡೇ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿದ್ದು. ಸ್ವಲ್ಪ ಮನೆಯದು ಇದು ಕ್ಲೀನ್ ಮಾಡ್ತೀವಲ್ಲ, ಆ ಧೂಳೆಲ್ಲ ನಾನು ಕುಡಿದ್ರೆ ಆಗೋಲ್ಲ. ಹೊರಗಡೆನೂ ಅಷ್ಟೇ ಧೂಳಲ್ಲೆಲ್ಲ ಓಡಾಡೋದು ಜಾಸ್ತಿ ಆಯ್ತು ಹೇಳ್ರಿ. ಗಾಡೀಲಿ ನಾವು ಪ್ರಮೋಷನ್ಗೆ ಅಂತ ಓಡಾಡ್ತಾ ಇರ್ತೀವಲ್ಲ, ಅಲ್ಲಿಲ್ಲೂ ಬೇರೆ ಊರಿಗೆಲ್ಲ ಸುತ್ತಾ ಇರ್ತೀವಿ. ಆ ಗಾಳಿ ಥಂಡಿಗೆಲ್ಲ ಫುಲ್ ಶೀತ ಆಗಿಬಿಟ್ಟು ನನಗೆ ಈ ರೀತಿ ಆಗಿದೆ. ಫುಲ್ಲು ಕೋಲ್ಡ್ ಆಗಿಬಿಟ್ಟು ತಲೆನೋವು, ಒಂಥರ ಮೈಕೈ ನೋವು, ನೆಗಡಿ, ಈ ಥರ ಕಫ ಕೆಮ್ಮು ಎಲ್ಲ ಒಟ್ಟಿಗೆ ಬಂದುಬಿಟ್ಟೈತೆ. ಸೊ ಅದು ಸ್ವಲ್ಪ ವಾಸಿಯಾಗೋವರೆಗೂ ಕಷ್ಟ. ಅದಕ್ಕೆ ನನ್ನ ವಾಯ್ಸ್ ಸಮೇತ ಚೆನ್ನಾಗಿಲ್ಲ ವೀಡಿಯೋದಲ್ಲಿ.
ಆದರೂ ಪಾಪ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ನಿಮ್ಮ ಸಪೋರ್ಟ್ಗೆ ನಿಜವಾಗ್ಲೂ ನಾನು ಯಾವತ್ತಿದ್ರೂ ಚಿರಋಣಿ. ಸೊ ಇದೇ ರೀತಿ ಇರಲಿ ನಿಮ್ಮ ಸಪೋರ್ಟು ನನ್ನ ವೀಡಿಯೋಸ್ ಮೇಲೆ, ನನ್ನ ಮೇಲೆ ಅಂತ ಹೇಳ್ತಾ ಇದ್ದೀನಿ. ಈಗ ಬಟ್ಟೆ ಎಲ್ಲ ತೊಳೆದಿದ್ದಾಯ್ತಲ್ಲ, ಅವನ್ನ ಈಗ ಜಾಲಿಸಿ ಒಣಾಕೋಣ ಅಂತ ಒಂದು ಕಡೆ ಹಾಕ್ತಾಯಿದ್ದೀನಿ. ಇದು ಹೊಸ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ನೆರಳಲ್ಲೇ ಒಣಗಿಸ್ಕೋಬೇಕು. ಅಲ್ಲಿ ನಮ್ಮ ಮನೆಯದು ಸ್ವಲ್ಪ ಒಂದು 3 ಗಂಟೆ ಅಷ್ಟರಲ್ಲಿ ನೆರಳು ಬಂದುಬಿಡುತ್ತೆ, ಮನೆ ನೆರಳು. ಆವಾಗ ಆರಾಮಾಗಿ ಒಣಗ್ಕೊಂತ ಇರ್ತಾವೆ ಗಾಳಿಗೆನೆ ಅಂತ ನಾನು ಸದ್ಯಕ್ಕೆ ಈಗ ಜಾಲಿಸಿ ಆ ಕಡೆ ಒಂದು ಬಂಡೆಗೆ ಹಾಕ್ತಾಯಿದ್ದೀನಿ. ನೋಡಿ, ಒಂದಾದಮೇಲೆ ಒಂದು ಕೆಲಸಗಳೆಲ್ಲ ಮಾಡ್ತಾಯಿದ್ದೀನಿ. ಆದರೂ ಒಂದು ಸ್ವಲ್ಪ ಭಾಳ ಸುಸ್ತಾಗುತ್ತೆ ಹೇಳ್ರಿ, ಯಾಕೋ ಗೊತ್ತಿಲ್ಲ. ಈ ಮಧ್ಯೆ ನನಗೆ ಈ ಕೆಮ್ಮು ಇದಾದಾಗ, ಕೋಲ್ಡ್ ಆದಾಗ ತುಂಬ ಸುಸ್ತನ್ನಿಸುತ್ತೆ, ಕೆಲಸ ಮಾಡೋಕ್ಕೆ ಆಗಲ್ಲ. ನೋಡಿ, ಅವನ್ನೆಲ್ಲ ಜಾಲಿಸಿ ಒಣಾಗ್ತಾಯಿದ್ರೆ ನಮ್ಮ ಮನೆಯವ್ರ ಪಾಪ ಸ್ವಲ್ಪ ವೀಡಿಯೋ ಮಾಡಿಕೊಡ್ತವ್ರು. ನಾನೇ ಹೇಳಿದೆ ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂದರೆ ಆಯಿತು ಮಾಡ್ಕೊಡ್ತೀನಿ ಬಿಡು ಅಂತಂದು ಹೇಳ್ಬಿಟ್ಟು ಪಾಪ ವೀಡಿಯೋ ಮಾಡಿಕೊಡ್ತಾವ್ರೆ. ಸೊ ಅವ್ರ ಬಟ್ಟೆನೇ ಎಲ್ಲ ಜಾಲಿಸ್ತಾ ಇರೋದು ಅದಕ್ಕೋಸ್ಕರ. ಹಾಗೇನಿಲ್ಲ ಹೇಳ್ರಿ, ನಾನು ಏನೇ ಕೆಲಸ ಮಾಡಿದ್ರು ಅವರು ಫ್ರೀಯಾಗಿದ್ದರೆ ಪಕ್ಕಾ ವೀಡಿಯೋ ಶೂಟ್ ಮಾಡಿಕೊಡ್ತಾರೆ ನನಗೆ. ಇಲ್ಲ ಟ್ರೈಪಾಡ್ಗಾದರೆ ಅದು ಒಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ನನಗೆ. ಟ್ರೈಪಾಡ್ಗೆ ಹಾಕ್ಕೊಳ್ಳೋದು, ಮತ್ತು ಸ್ಟಾಪ್ ಮಾಡೋದು, ಮತ್ತೆ ಹೋಗೋದು, ಆನ್ ಮಾಡೋದು, ಈ ರೀತಿ ಕೆಲಸಗಳಾಗೋಗ್ತಾವಲ್ಲ, ಆವಾಗ ಸ್ವಲ್ಪ ಇನ್ನೂ ರಿಸ್ಕ್ ಅನಿಸುತ್ತೆ ವೀಡಿಯೋಸ್ ಮಾಡೋದು. ಹಿಂಗೆ ಯಾರಾದರೂ ಒಂದು ಹೆಲ್ಪ್ ಇದ್ದರೆ ತುಂಬ ಖುಷಿ ಅನಿಸುತ್ತೆ, ಮತ್ತು ಬೇಗನೂ ಆಗುತ್ತೆ. ವೀಡಿಯೋ ಕೆಲಸ ಆಗಿರ್ಬೋದು, ನಮ್ಮ ಕೆಲಸ ಆಗಿರ್ಬೋದು, ಬೇಗ ಆಗೋಗುತ್ತೆ. ಈಗ ಬಟ್ಟೆ ಎಲ್ಲ ಜಾಲಿಸಿದ್ನಲ್ಲ, ಅವನ್ನೆಲ್ಲ ನೀಟಾಗಿ ಒಂದು ತಂತಿಗೆ ಒಣಾಕ್ತಾಯಿದ್ದೀನಿ. ಮನೆ ಮುಂದೆನೇ ಇದೆಯಲ್ಲ. ಈ ಕಡೆ ಮಾನ್ವಿಕ್ ಬಂದ, ಅಲ್ಲಿ ಅವಳಿಗೆ ಏನೋ ತಂದಿದ್ದಂತೆ ತಿನ್ನೋಕ್ಕೆ ಕೊಟ್ಟಿಲ್ಲ ಅಂತ, ಅದಕ್ಕೆ ಅವರಪ್ಪ ಕಿತ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದ. ಅವ್ನು ಕ್ಯಾಪ್ ಕಿತ್ಕೊಂಡು ಹೋಗ್ತಾವನೆ, ಕೊಡಲಿಲ್ಲ ಅವ್ನು ತಿನ್ನೋದು ಮಾನ್ವಿಕು. ಅದಕ್ಕೆ ಅವ್ನು ತಲೆಗೆ ಹಾಕ್ಕೊಂಡಿದ್ನಲ್ಲ, ಕ್ಯಾಪ್ ಕಿತ್ಕೊಂಡು ಹೋಗ್ತಾವನೆ. ನಮ್ಮ ಮನೆಯಲ್ಲಿ ಫುಲ್ಲು ಮಕ್ಳ ಹತ್ರ ಆಗಿರ್ಬೋದು, ದೊಡ್ಡವ್ರ ಹತ್ರ ಆಗಿರ್ಬೋದು, ಫುಲ್ ತಮಾಷೆಯಿಂದ ಒಳ್ಳೆ ಕ್ಲೋಸಾಗೆ ತುಂಬ ಚೆನ್ನಾಗಿರ್ತಾರೆ. ನನ್ನ ತವ್ರ ಮನೆಯವರು ಫುಲ್ಲು ಕ್ಲೋಸಾಗಿರ್ತಾರೆ ಹೇಳ್ರಿ. ಸೀರಿಯಸ್ಸಾಗಿ ಯಾರಾದರೂ ಇದ್ದಾಗ ಮಾತಾಡದೇ ಇರೋದು, ಇಲ್ಲದೇ ಇದ್ದಾಗ ಮಾತಾಡೋದು, ಆ ರೀತಿ ಅಲ್ಲ. ಸೊ ಯಾವಾಗಲೂ ಒಂದೇ ಥರ ಇರ್ತಾರೆ, ಒಂಥರ ತಮಾಷೆಯಾಗಿರ್ತಾರೆ ಎಲ್ಲರೂ. ಅದು ನಮ್ಮ ಮನೆಯವರು ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮನೇಲಿ ಎಲ್ಲರೂ ಹೆಂಗಿರ್ತೀರಲ್ಲ ನೀವು ಅಂತಂದು ಹೇಳ್ತಾ ಇರ್ತಾರೆ. ಇನ್ನು ನಮ್ಮ ಮನೆಯವರೇ ಸ್ವಲ್ಪ ಸ್ಟ್ರಿಕ್ಟಾಗಿ ಕಾಣಿಸ್ತಾ ಇರ್ತಾರೆ, ವೀಡಿಯೋದಲ್ಲಿ ನೋಡ್ಬೋದು ನೀವು. ಅವ್ರ ಫೇಸೇ ಆ ಥರ ಸ್ವಲ್ಪ ಸ್ಟ್ರಿಕ್ಟಾಗಿರ್ತಾರೆ, ಆದರೆ ಅವರು ನಾರ್ಮಲಾಗಿ ಇರ್ತಾರೆ. ಆದರೆ ಅವ್ರ ಫೇಸ್ ಇರೋದು ಆ ಥರ, ಒಬ್ಬೊಬ್ಬರ ಫೇಸ್ ಆ ರೀತಿ ಇರುತ್ತೆ ಅಂತಾರಲ್ಲ, ಆ ರೀತಿ. ಆದರೆ ನಮ್ಮ ಮನೇಲಿ ಹಂಗಲ್ಲ, ಫುಲ್ ತಮಾಷೆಯಿಂದ ಎಲ್ಲರೂ ಕ್ಲೋಸಾಗಿ ಮಾತಾಡ್ಕೊಂಡು ತುಂಬ ಚೆನ್ನಾಗಿರ್ತೀವಿ ನಾವು. ಅದು ನಮಗೆ ದೇವ್ರು ಕೊಟ್ಟಂಥ ಗಿಫ್ಟ್ ಅಂತಂದು ಹೇಳ್ಬೋದು. ಯಾರಾದರೂ ಆಗಲಿ ನನ್ನ ತಮ್ಮದಿರ ಜೊತೆ ನಾನು ನೋಡಿದ್ರೆ ಹೊಸೊಬ್ರು ನಿಮ್ಮ ಫ್ರೆಂಡಾ ಅಂತ ಕೇಳ್ತಾರೆ. ಇಲ್ಲ, ನಾನು ಅವ್ರ ಅಕ್ಕ ಅಂತ ಅಂದರೆ ನಂಬೋದೇ ಇಲ್ಲ. ಯಾರಾದರೂ ಅಕ್ಕ ತಮ್ಮದಿರು ಈ ರೀತಿ ಇರ್ತಾರಾ ಅಂತಂದು ಹೇಳ್ತಾರೆ. ಸೊ ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಈಗ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಬಿಡಿ, ನಿಜ. ನಾವು ಆದಷ್ಟು ಯಾರೇ ಆಗಿರ್ಬೋದು ಸ್ವಲ್ಪ ಕ್ಲೋಸಾಗಿ ತುಂಬ ಹತ್ರದಾಗಿ ಇದ್ರೇ ಚೆಂದ. ಅದು ನಾವು ದೊಡ್ಡವರು ಅಂತ ಡಿಗ್ನಿಟಿ ಮೇಂಟೈನ್ ಮಾಡೋದು, ನಮ್ಗೆ ದೊಡ್ಡವರಿಗೆ ಚಿಕ್ಕವ್ರು ಎದುರ್ಕೊಳ್ಳಿ ಅನ್ನೋದು, ಆ ಥರ ಮೇಂಟೈನ್ ಮಾಡಬಾರ್ದು, ಚೆನ್ನಾಗಿರಲ್ಲ ಅದು. ನಾವಂತೂ ನಿಜ ಹೇಳ್ಬೇಕಂದ್ರೆ ನಾವು ಫ್ರೆಂಡ್ ಥರನೇ ಇರೋದು, ನನ್ನ ತಮ್ಮದಿರು. ಸೊ ನೋಡಿದವರು ಅದೇ ಥರನೇ ಅಂತಾರೆ ಹೇಳ್ರಿ. ಸೊ ನೀವು ಅಕ್ಕ ತಮ್ಮದಿರ ಥರ ಇರಲ್ಲ, ಫ್ರೆಂಡ್ಸ್ ಥರ ಇರ್ತೀರಾ ಅಂತಂದು, ಅದು ನಂಗೆ ತುಂಬ ಖುಷಿ ಕೊಡುತ್ತೆ ಯಾವಾಗಲೂ ಮನಸ್ಸಿಗೆ. ಈಗ ನೋಡಿ, ಟಿಫನ್ ಮಾಡೋಣ ಅಂತ ಚಪಾತಿ ಹಿಟ್ಟು ಕಲಸಿಟ್ಟು ನಾನು ಹೊರಗಡೆ ಬಟ್ಟೆ ಅದೆಲ್ಲ ತೊಳೆಯೋಕೆ ಹೋಗಿದ್ದು, ಅದೆಲ್ಲ ಚೆನ್ನಾಗಿ ನೆಂದಿತ್ತು. ಈಗೆಲ್ಲ ಒಸ್ಕೊಂಡು ಚಪಾತಿ ಸುಡೋಣ ಅಂತ ಇನ್ನೇನು ಟೈಮ್ ಆಗ್ತಾಯಿತ್ತು. 9-9:30 ಆಗಿತ್ತು. ಇವತ್ತಿನ ಟಿಫನ್ಗೆ ಚಪಾತಿನೂ ಕಡಲೆ ಬೀಜದ ಚಟ್ನಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದೆರಡೂ. ಸ್ವಲ್ಪ ಗಂಟ್ಲು ಪೇಯ್ನ್ ಇದೆ ನನಗೆ ಮಾತಾಡೋದಕ್ಕೂ, ಅದಕ್ಕೋಸ್ಕರ ವಾಯ್ಸು ಸ್ವಲ್ಪ ನಿಮಗೆ ಡಿಫ್ರೆಂಟಾಗಿ ಕೇಳಿಸ್ತಾ ಇದೆ. ನಾನು ಮಾತಾಡೋಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ ಹೇಳ್ರಿ. ಇದು ಅಡ್ಜಸ್ಟ್ ಮಾಡ್ಕೊತೀರಾ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಈಗ ಇದನ್ನೆಲ್ಲ ಸುಟ್ಬಿಟ್ಟು ಮತ್ತು ಅರವಿಂದನಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ. ಅವನಿಗೆ ಫಸ್ಟು ಟಿಫನ್ ಇಟ್ಕೊಟ್ರೆ 1-2 ಚಪಾತಿ ತಿಂತಾನೆ, ತಿಂದ್ಬಿಟ್ಟು ಹೋಗಲಿ ಅಂತ ಫಸ್ಟ್ ಸುಡ್ತಾಯಿದ್ದೀನಿ, ಅವ್ನು ತಿಂದು ಹೋಗಲಿ ಅಂತ. ಜಾರ್ ಹೇಳಿದ್ನಲ್ಲ, ಸೊ ಅದು ರೋಜಾ ಅವ್ರದ್ದು ಎಸ್ಕೊಂಡು ಬಂದು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದು. ಲಾಸೆ ಆಗಲೇ ಬಂದಿದ್ದಾಳೆ ಜಾರ್ಗೆ, ಅತ್ತೆ ಜಾರ್ ಕೊಡಬೇಕಂತೆ ಅಂತಂದು ಅವಳಿಗೊಂದು ಚಪಾತಿ ಇಟ್ಕೊಟ್ಟೆ, ತಿಂತಾಯಿದ್ಲು ಸೈಡಲ್ಲಿ ಕುತ್ಕೊಂಡು. ಸೊ ಅವಳು ತಿನ್ನೋ ಅಷ್ಟರಲ್ಲಿ ನಾನು ಇನ್ನೊಂದು 2 ಸುಡ್ತೀನಿ, ನೀನು ತಿನ್ನು. ಅಷ್ಟರಲ್ಲಿ ಜಾರೆಲ್ಲ ನಾನು ಒಂದು ಬೌಲ್ಗೆ ಚಟ್ನಿ ಹಾಕ್ಕೊಂಡು ಜಾರಲ್ಲಿರೋದು ನಿನಗೆ ಕೊಡ್ತೀನಿ ಅಂತಂದು ಹೇಳಿದೆ. ಅದಕ್ಕೋಸ್ಕರ ಅವಳು ಸರಿಯತ್ತೆ ಆಯಿತು, ನಾನು ಕುತ್ಕೊಂಡು ತಿಂತಾ ಇರ್ತೀನಿ ಅಂತಂದು ತಿಂತಾವಳೆ. ಮಾತಿನ ಮಲ್ಲಿ ನಿಜ ಸಖತ್ತಾಗಿ ಮಾತಾಡ್ತಾಳೆ. ಸ್ವಲ್ಪ ಕ್ಯಾಮ್ರಾ ಹಿಡಿದು ಬಿಟ್ಟರೆ ಮಾತು ಸ್ವಲ್ಪ ಕಡಿಮೆ ಮಾಡ್ತಾಳೆ. ಆದ್ರೂ ಈ ಮಧ್ಯೆ ಸ್ವಲ್ಪ ಹಂಗೆ ಮಾತಾಡೋಕ್ಕೆ ಟ್ರೈ ಮಾಡ್ತಾವಳೆ ವೀಡಿಯೋದಲ್ಲಿ. ಅವಳು ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಮೊನ್ನೆ ಬರ್ಡೇ ವೀಡಿಯೋದಲ್ಲಿ ಎಲ್ಲರೂ ಹೇಳಿದ್ರಿ ಕಾಮೆಂಟ್ ಸೆಕ್ಷನಲ್ಲಿ, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ಲು. ಅದನ್ನೇ ಮಾತಾಡ್ತಾ ನಾನು ಅದು ಬೌಲ್ಗೆ ಹಾಕ್ತಾಯಿದ್ದೀನಿ.
ಇನ್ನೊಂದು ಸಾರಿ ಹೋಗೋಣ ಅತ್ತೆ ಮಸಾಲೆ ದೋಸೆ ತಿನ್ನಕ್ಕೆ ಹೋಗೋಣ ಅಂತಂದು ಹೇಳ್ತಾವಳೆ. ಆಯ್ತು ಹೋಗೋಣ ಅಂತಂದು ಹೇಳಿದೆ. ನನಗೇನೋ ಗೊತ್ತಿಲ್ಲ, ನಾನು ನಮ್ಮ ಮನೆಯವರಿಬ್ಬರು ಎಲ್ಲಾದರೂ ದೇವಸ್ಥಾನ ಇಲ್ಲ ಪರ್ಸ್ನಲ್ ಕೆಲಸಗಳು ಹೋಗ್ಬೇಕಂದ್ರೆ ಆರಾಮಾಗಿ ಆ ರೀತಿ ಕರ್ಕೊಂಡೋಗ್ತೀನಿ. ವೀಡಿಯೋಸ್ಗೆ ಹೋದಾಗ ಮಾತ್ರ ಲಾಸ್ಟ್ ಟೈಮ್ ಕರ್ಕೊಂಡೋಗಲ್ಲ. ಆವಾಗ ನಾವು ವೀಡಿಯೋಸ್ ಇದ್ರ ಮೇಲೆ ಬ್ಯುಸಿಯಾಗಿರ್ತೀವಲ್ಲ, ಅವಳನ್ನ ನೋಡ್ಕೊಳಕ್ಕಾಗಲ್ವ ಅಂತ ಅವಳು ನೋಡ್ಕೊಳಕ್ಕಾಗಲ್ಲ ಅಂತಂದೆ ಬಿಟ್ಟು ಹೋಗೋದು. ಇನ್ನು ದೇವಸ್ಥಾನಗಳಿಗೆ ನಾವೆಲ್ಲಾದರೂ ಯಾರ ಮನೆಗಾದರೂ ಹೋದಾಗ ಪಕ್ಕ ಕರ್ಕೊಂಡೋಗ್ತೀನಿ ಲಾಸ್ಯನ. ನನಗೂ ಅವಳು ಜೊತೇಲಿದ್ದರೆ ನಮಗೂ ಒಂಥರ ಖುಷಿ, ನನಗೂ ನಮ್ಮ ಮನೆಯವರಿಗೆ. ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಔಟ್ ಸೈಡ್ ಹೋದಾಗಂತೂ ಫುಲ್ ಎನರ್ಜಿಯಾಗಿ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ ನಮ್ಮ ಜೊತೆ. ನಮ್ಗೆ ಅದಕ್ಕೆ ತುಂಬ ಖುಷಿ ಅನಿಸುತ್ತೆ ಅವಳನ್ನು ಕರ್ಕೊಂಡು ಹೋಗೋದು. ನೋಡಿ ಅದು ಜಾರ್ ಕೊಟ್ಬಿಟ್ಟು ಈಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಮತ್ತು ಇದೆಲ್ಲ ಕೆಲಸ ಮುಗಿಯುತ್ತೆ, ಟಿಫನ್ ಕೆಲಸ. ಆಮೇಲೆ ಆರಾಮಾಗಿ ಇನ್ನೂ ಮುಂದಿನ ಕೆಲಸಗಳು ಮಾಡ್ಕೋಬೋದು ಅಂತ ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಚಟ್ನಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟು ಟಿಫನ್ ಮಾಡಿ ಅಷ್ಟೊತ್ತಿಗೆ ಮುಖ ನೀವು ನೋಡ್ಬೋದು ವೀಡಿಯೋದಲ್ಲಿ ಸ್ವಲ್ಪ ಭಾವ ಬಂದಿರೋ ಥರ ಇತ್ತು. ನಾನು ಅದೆಲ್ಲ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಅಮ್ಮನ ತಂಗಿ ಬಂದರು. ನನಗೆ ಚಿಕ್ಕಮ್ಮ ಆಗಬೇಕು, ಸ್ವಲ್ಪ ಇವರಿಗೆ ತಿಳುವಳಿಕೆ ಅಷ್ಟಾಗಿ ಕಡಿಮೆ ಪಾಪ. ಹುಟ್ಟಿನಿಂದ ಅಷ್ಟೇ ತಿಳುವಳಿಕೆ ಅಂದರೆ ಬುದ್ಧಿಮಾಂದ್ಯ ಅಂತಾರಲ್ಲ ಆ ರೀತಿ, ಏನೂ ತಿಳಿಯಲ್ಲ ಪಾಪ. ಆದ್ರೂ ಈ ರೀತಿ ಏನಾದರೂ ಕೆಲಸಗಳು ಈ ರೀತಿ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಅದೆಲ್ಲ ಸ್ವಲ್ಪ ಹಂಗೆ ಕಲಿಸಿದ್ದಾರೆ ಕೆಲಸಗಳು ಮಾಡೋದು ಅಂಥದ್ದೆಲ್ಲನೂ. ಇವ್ರ ಮಗನ್ನೇ ನಮ್ಮ ಅಮ್ಮವ್ರು ಸಾಕೊಂಡಿರೋದು, ಇವ್ರಿಗೇನು ತಿಳಿಯಲ್ಲ ಅಂತಂದು ನಮ್ಮ ಅಮ್ಮವರೇ ಚಿಕ್ಕ ಮಗನ್ನೇ ಎತ್ಕೊಂಡು ಬಂದು ಹಾಲು ಕುಡಿಯೋ ಮಗನಿಂದನೇ ಸಾಕ್ಕೊಂಡಿರೋದು ನಮ್ಮ ಅಮ್ಮವರು. ರಮೇಶ್ ಅಂತ ಹೇಳಿದ್ನಲ್ಲ ನನ್ನ ತಮ್ಮ, ಸೊ ಅವನನ್ನು ಅದಕ್ಕೆ ನಮ್ಮಮ್ಮ ಹೇಳಿ ಕಳಿಸಿದ್ದಾರೆ. ಅವಳಿಗೆ ಹುಷಾರಿಲ್ಲ, ನೆಲ ಒಂದು ಒರೆಸ್ಕೊಟ್ಟು ಬರೋಗು ಅಂದರೆ ಅದು ಮಾಪಲ್ಲಿ ಬರ್ತಾಯಿಲ್ಲ ಒರ್ಸೋಕ್ಕೆ. ನಾನು ಬೇರೆ ಕ್ಲಾತಲ್ಲಿ ತಗೊಂಡು ಒರೆಸು ಅಂತಂದು ಹೇಳಿದ್ರೆ ಅಷ್ಟೇ. ಆ ರೀತಿ ಹೇಳೋಂಗಿಲ್ಲ, ನಿನಗೆ ಬರಲ್ಲ ಅಂದರೆ ಸಾಕು, ಮುಗ್ದೋಯ್ತು ಅಲ್ಲೇ ಜಗಳ. ನನಗೇನಕ್ಕೆ ಬರೋಲ್ಲ, ತೋರಿಸ್ತೀನಿ ನೋಡು ಅಂತಂದು ನೋಡಿ ಹೆಂಗೆ ತೋರಿಸ್ತಾವ್ರೆ. ಅದನ್ನೆಲ್ಲ ಒರೆಸ್ಬಿಟ್ಟು ನಕ್ಕು ಸಾಕಾಯಿತು ನಮಗಂತೂ, ನನಗೂ ನಮ್ಮ ಮನೆಯವರಿಗೆ. ನಾನು ಕ್ಲೀನಾಗೆ ಮಾಡ್ತೀನಿ, ನನಗೆ ಬರಲ್ಲ ಅಂತೀರಾ ನೋಡಿ, ಇವಾಗ ಈ ಮಾಪಲ್ಲೇ ಒರೆಸಿ ತೋರಿಸ್ತೀನಿ ಅಂತಂದು ನೋಡಿ ಹೆಂಗೆ ಒರೆಸ್ತಾವ್ರೆ. ಪಾಪ ಹೆಂಗೆ ಒರೆಸ್ಲಿ ಬಿಡು, ಅಷ್ಟಾದರೂ ಹೆಲ್ಪ್ ಮಾಡಿಕೊಡ್ತಾರಲ್ಲ ಅಂತ ನಾನು ನೀಟಾಗಿ ಒರೆಸಿದ್ರು. ಅಡುಗೆ ಮನೆಯೂ ಹಾಲು ಒರೆಸ್ಕೊಟ್ರು. ಯಾವಾಗಲಾದರೂ ಪುನಃ ನನಗೆ ಮಾಡೋಕ್ಕೆ ಆಗಲ್ಲ ಕೆಲಸ ಅಂದಾಗ ಇವರು ಹೆಲ್ಪ್ ಮಾಡ್ತಾರೆ, ಪರವಾಗಿಲ್ಲ. ನಮ್ಮಮ್ಮನ ತಂಗಿನೇ, ಪಕ್ಕದೂರಲ್ಲೇ ಇರೋದು ಇವರು. ಹಿಂಗೆ ಬಂದಾಗ ನೋಡಿ ನಾನೆಲ್ಲ ಕ್ಲೀನಾಗಿ ಮಾಡ್ತೀನಿ, ನಿಂತರ ಅಲ್ಲ, ಇಲ್ಲಿ ತೆಂಗಿನಕಾಯಿ ಇದಾವೆ ನೋಡು, ಇವನ್ನೆಲ್ಲ ಹೊರಗಡೆ ಇಡಿಸ್ತೀನಿ ಅಂತಂದು ಇಡಿಸ್ತಾವ್ರಿ ಈಗ ಹುಡುಗರಿಗೆ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿರುತ್ತೆ ಮಾತು ಇವ್ರ ಜೊತೆ ಮಾತಾಡೋದು. ಏನಂದರೆ ತೆಲುಗು ಮಾತಾಡ್ತಾರೆ, ಅದಕ್ಕೋಸ್ಕರ ಲೈವ್ ಇಟ್ಟಿಲ್ಲ. ಕನ್ನಡ ಆಗಿದ್ದರೆ ನಿಜವಾಗ್ಲೂ ತೋರಿಸ್ತಾ ಇದ್ದೆ ಯಾವ ರೀತಿ ಮಾತಾಡ್ತಾರೆ ಅಂತ. ಫೈನಲಿ ಇನ್ನೇನು ಅಡುಗೆ ಮನೆ ಹಾಲು ಎಲ್ಲ ನೀಟಾಗಿ ಒರೆಸ್ಕೊಟ್ಟು ಮತ್ತು ನಾವು ಅಮ್ಮರ ಮನೆ ಹತ್ರ ಹೋದರು. ಈಗ ನಾನು ಸೋಫಾ ಕವರ್ಸು ಏನೂ ಹಾಕಿರಲಿಲ್ಲ ಮನೆ ಕ್ಲೀನ್ ಮಾಡಿದಾಗಿಂದ, ಯಾಕಂದರೆ ಈ ಮಕ್ಕಳೆಲ್ಲ ಗಲೀಜು ಮಾಡಿಬಿಡ್ತಾರೆ, ಮತ್ತು ವೈಟ್ ಇವೆಲ್ಲ ಹಾಕೋದು ಬಟ್ಟೆಗಳು ನಾನು ಅಂತ ಹಾಗೆ ಎತ್ತಿಟ್ಟಿದ್ದೆ. ಇನ್ನೇನು ಸ್ವಾಮಿಯರು ಹೋಗೋ ದಿನ ಹತ್ರ ಬರ್ತಾಯಿದೆ, ಇರುಮುಡಿ ತಗೊಂಡು. ಅದಕ್ಕೆ ಈಗ ಎಲ್ಲ ನೀಟಾಗಿ ನೆಲ ಎಲ್ಲ ಒರೆಸಿದ್ರಲ್ಲ, ಈಗ ಕ್ಲೀನಾಗೆಲ್ಲ ಹಾಸ್ಬಿಟ್ಟು ಒಂದೊಂದಾಗಿ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ. ಸೊ ಇನ್ನೊಂದು ವಿಷಯ, ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ದೀರಾ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ನೀವು ನಿಮ್ಮ ಸಪೋರ್ಟು, ನೀವು ನನ್ನ ವೀಡಿಯೋಸ್ನ ಇಷ್ಟಪಡೋ ರೀತಿ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ನನಗೆ. ಸೊ ಇದೇ ರೀತಿ ಇರಲಿ ನಿಮ್ಮ ಸಪೋರ್ಟು. ಯಾಕಂದರೆ ನಾನು ಈ ರೀತಿ ನನ್ನ ವೀಡಿಯೋಸ್ ನೋಡಿ ಇಷ್ಟಪಡ್ತಾರೆ ಅಂತ ನಾನು ಕನಸಲ್ಲೂ ಊಹೆ ಮಾಡ್ಕೊಂಡಿರಲಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ ವೀಡಿಯೋಸಿಂದ ನಾನು. ಸುಮಾರು ಅಂದರೆ ಒಂದು ವರ್ಷದ ಮೇಲೆ 8 ತಿಂಗಳು 7 ತಿಂಗಳಷ್ಟು ನಾನು ಬರೀ 100 ವ್ಯೂಸು 150 ವ್ಯೂಸ್ಗೆ ಕಷ್ಟಪಟ್ಟಿದ್ದೀನಿ. ಮತ್ತು ಒಂದು ಸ್ಯಾಲ್ರಿನೂ ತೊಗೊಳ್ದೇನೆ ಫ್ರೀಯಾಗಿ ಯೂಟ್ಯೂಬ್ಗೆ ಕೆಲಸ ಮಾಡಿದ್ದೀನಿ ನಾನು. ಆದರೂ ನಾನು ಈ ರೀತಿ ಸಕ್ಸಸ್ ಬರುತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಕೊನೆಯದಾಗಿ ಲೇಟ್ ಆದರೂ ಲೇಟೆಸ್ಟಾಗಿ ಬಂದಿದೆ ಅಂತಾರಲ್ಲ, ಸೊ ಆ ರೀತಿ ನನಗೀಗ ಸಕ್ಸಸ್ ಬಂದಿರೋದು. ಅದೆಲ್ಲ ನಾನು ಹಿಂದೆ ಪಟ್ಟಿರುವಂಥ ಕಷ್ಟ ಎಲ್ಲ ಮರ್ತೋಗ್ಬಿಟ್ಟೆ ನಾನು. ಅಷ್ಟು ಖುಷಿ ಅನಿಸುತ್ತೆ ಮನಸ್ಸಿಗೆ. ಪರವಾಗಿಲ್ಲ, ನನ್ನ ವೀಡಿಯೋಸ್ ಇಷ್ಟು ಜನ ಇಷ್ಟಪಟ್ಟು ನೋಡ್ತಾವ್ರಿ ಈಗ ಅಂತಂದು. ಸೊ ಇದೇ ರೀತಿ ಇರಲಿ ನಿಮ್ಮ ಸಪೋರ್ಟ್, ಅದಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ ಯಾವಾಗಲೂ ನೆನಪು ಮಾಡ್ಕೊಂಡ್ರೆ. ಈಗ ನೋಡಿ ಇವೆಲ್ಲ ಕವರ್ಸ್ ಎಲ್ಲ ಹಾಕ್ಬಿಟ್ಟು, ದಿಂಬು ಅಂದರೆ ಈ ಪಿಲ್ಲೋ ಕವರ್ಸ್ ಎಲ್ಲ ಇರುತ್ತಲ್ಲ ದಿವಾನದು, ಅದನ್ನೆಲ್ಲ ನೀಟಾಗಿ ಹಾಕಿ ಮತ್ತು ಆ ಸೆಟ್ ತೆಗ್ದಿರೋದೆಲ್ಲ ಹೊರಗಡೆ ಹಾಕಿ ಬಂದೆ ಆಗಲೇ. ನೋಡಿ ಇಷ್ಟೆಲ್ಲ ಕೆಲಸ ಹುಷಾರಿಲ್ಲದೆ ಇದ್ದಾಗ ಮಾಡ್ತಾಯಿದ್ರೆ ಒಂಥರ ಸುಸ್ತು ಹೊಡಿತಾ ಇದ್ದೀನಿ. ಅಂದರೆ ನನಗೆ ಅಲ್ಲಿ ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಏನಂದರೆ ಬಿಟ್ಟರೆ ನಾನು ಒಬ್ಬಳೇ ಹೆಣ್ಮಗಳು ಮನೆಯಲ್ಲಿ, ಇನ್ಯಾರೂ ಮಾಡೋರಿಲ್ಲ ಅಂತ ಸ್ವಲ್ಪ ರೆಸ್ಟ್ ತೊಗೊಳ್ಳೋದು, ಆಮೇಲೆ ಈ ಕೆಲಸಗಳೆಲ್ಲ ಮಾಡ್ಕೊಳ್ಳೋದು. ಸೊ ಹಿಂಗೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಎಲ್ಲ ಈ ಥರ ಪ್ರೊಸೆಸ್ಸಾಗಿ ಮಾಡಿದ್ರೇ ಒಂಥರ ಖುಷಿ, ಮನಸ್ಸಿಗೆ ನೆಮ್ಮದಿ. ಇಲ್ಲಾಂದರೆ ಅದೇ ಒಂಥರ ಕೊರಿತಾ ಇರುತ್ತೆ ಮನಸ್ಸಲ್ಲಿ. ಅದಕ್ಕೋಸ್ಕರ ಇನ್ನೇನು ಅದೆಲ್ಲ ಸೋಫಾದೆಲ್ಲ ಆಯಿತು, ಇದು ದಿವಾನದೆಲ್ಲ ಆಯಿತು. ಈಗ ಸೋಫಾ ಕವರ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಸೊ
ಸೊ ಹಿಂಗೆ ಇವತ್ತಿನ ದಿನ ಈ ರೀತಿ ಕಳೀತು. ಬೆಳಿಗ್ಗೆಯಿಂದ ಒಂದು 4 ಗಂಟೆವರೆಗೂ ಈ ರೀತಿ ಕೆಲಸಗಳೆಲ್ಲ ಮಾಡ್ಕೊಂಡ್ವಿ. ಇನ್ನೂ ಮಧ್ಯ ಮಧ್ಯ ಕೆಲಸ ಎಲ್ಲ ಮಾಡಿದ್ದೀನಿ, ಅದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ಮೇಯ್ನಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ನಾಳೆ ಒಂದು ಒಳ್ಳೆಯ ವ್ಲಾಗು ಮುಖಾಂತರ ಬರ್ತೀನಿ ನಿಮ್ಮ ಮುಂದೆ. ನೋಡಿ ಈ ಕಡೆದೆಲ್ಲ ಇನ್ನು ಸಿದ್ಧಾಯಿತು. ಇನ್ನು ಅದು ದೊಡ್ಡ ಸೋಫಾ ಮೇಲಿರೋದೆಲ್ಲ ತೆಗೆದುಬಿಟ್ಟು ಮತ್ತು ಅದು ಎಲ್ಲ ನೀಟಾಗಿ ಒದಿಸ್ಬಿಡ್ಬೇಕು. ಒದಿಸಿ ಮತ್ತು ನಾನು ನಾಗಲಮಡಿಕೆ ಜಾತ್ರೆಯಲ್ಲಿ ಹಾಕ್ಕೊಂಡಿದ್ನಲ್ಲ ಅದು ಡ್ರೆಸ್ಸು, ಅದ್ರ ಲಿಂಕು ತುಂಬ ಜನ ಕೇಳಿದ್ರಿ. ಸೊ ಅದು ನಾನು ಆನ್ಲೈನಲ್ಲೆಲ್ಲ ತೊಗೊಂಡಿರೋದು. ನೈಋತಿ ಫ್ಯಾಷನಲ್ಲಿ ಪಾಗೋಡದಲ್ಲಿ ತೊಗೊಂಡಿದ್ದು, ಶಾಪಲ್ಲೇ ತೊಗೊಂಡಿದ್ದು. ಅದನ್ನು ಹಿಂಗೇನೋ ಪರ್ಚೇಸ್ ಮಾಡೋಕ್ಕೆ ಹೋದಾಗ ನನಗೆ ಅದು ಕಾಣಿಸ್ತು. ಆವಾಗ ದೇವಸ್ಥಾನಗಳಿಗೆ ಎಲ್ಲಾದರೂ ಔಟ್ಸೈಡ್ ಹೋದಾಗ ಈ ರೀತಿ ಹಾಕ್ಕೊಳ್ಳೋಕ್ಕೆ ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಪರ್ಚೇಸ್ ಮಾಡಿಕೊಂಡೆ. ಅದು ತುಂಬ ಚೆನ್ನಾಗಿದೆ ಸೆಟ್ಟು. ನೋಡಿ ಫೈನಲಿ ಈ ಥರ ಸೆಟ್ ಆಗಿದೆ, ಮನೆಯೆಲ್ಲ ಈ ರೀತಿ ಕಾಣಿಸ್ತಾ ಇದೆ. ಯಾವ ರೀತಿ ಇದೆ ಅಂತ ಹೇಳಿ. ಸಿಗೋಣ ನಾಳೆ ಒಂದು ಒಳ್ಳೆಯ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.